ಗುತ್ತಿಗೆದಾರ ಸಚಿನ್ ಸೂಸೈಡ್ ಪ್ರಕರಣ ಸಿಐಡಿಗೆ ಒಪ್ಪಿಸಿದ ಸರ್ಕಾರ. ಸಿಐಡಿ ತನಿಖೆಯ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಗೃಹ ಸಚಿವರಿಗೆ ಡಿಸೆಂಬರ್ 27ರಂದು ನಾನು ಪತ್ರವನ್ನು ಬರೆದಿದ್ದೆ. ಪ್ರತ್ಯೇಕ ತನಿಖಾ ತಂಡದಿಂದ ತನಿಖೆಗೆ ನಾನೇ ಒತ್ತಾಯಿಸಿದ್ದೆ. ಸಿಎಂಗೂ ಕೂಡ ಇದರ ಬಗ್ಗೆ ವಿವರಣೆ ಕೊಡುವಂತಹ ಕೆಲಸವನ್ನ ಮಾಡಿದ್ದೇನೆ. ಬಿಜೆಪಿಯವರು ಯಾರದ್ದೋ ತಲೆದಂಡಕ್ಕೆ ಕಾಯ್ತಾ ಇದ್ದಾರೆ. ಕಲಬುರಗಿಗೆ ಯಾಕೆ ಮುತ್ತಿಗೆ ಹಾಕ್ತಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿಯ ರಾಜ್ಯ ಅಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಪಂಚನ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ನಡೆಸ್ತಾ ಇರುವಂತಹ ಹೋರಾಟದ ವಿಚಾರಕ್ಕೂ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ನಾನು ಮಾಡಿದ್ದೇನೆ. ಸೊ ಅವರು ಹೋಮ್ ಮಿನಿಸ್ಟರ್ ಅವರು ಮತ್ತು ಮುಖ್ಯಮಂತ್ರಿಗಳು ಇಂಡಿಪೆಂಡೆಂಟ್ ತನಿಖೆಗೆ ಕೊಡಬೇಕು, ಕೊಟ್ಟರೆ ಒಳ್ಳೆಯದು ಸೂಕ್ತ ಅಂತ ಅವರು ಹೇಳಿದ್ದಾರೆ. ಸೊ HM ಅವರಿಗೆ HM ಅವ್ರ ಮೇಲೆ ಬಿಟ್ಟಿದ್ದಾರೆ ಅನಿಸುತ್ತೆ ನನ್ನ. BJP CBI ಮೇಲೆ ಇದ್ದೇ ಇರ್ತದಲ್ರಿ, ಏನಕ್ಕೆ CBI ಬೇಕು? ಫಸ್ಟ್ ಬರಲಿ, ಪ್ರಾಥಮಿಕ ತನಿಖೆ ನಮ್ಮವ್ರು ಮಾಡಲಿ. ಇಲ್ಲಿವರೆಗೂ ಯಾವ ತನಿಖೆ ನೇರವಾಗಿ CBIಗೆ ಕೊಟ್ಟಿರೋದು ಹೇಳಿ? ಈಗ ವಾಲ್ಮೀಕಿ ನಿಗಮದ ಹೇಳ್ತಾ ಇದ್ದಾರೆ, ಪ್ರಾಥಮಿಕ ತನಿಖೆ ಮಾಡಿದ್ಯಾರು? ನಮ್ಮ ಸಂಸ್ಥೆಯವರು. ಏನು ಪಾರದರ್ಶಕವಾಗಿ ಮಾಡಿಲ್ವಾ? ನಾವು ನಮ್ಮ ತನಿಖೆಯ ಆಧಾರದ ಮೇಲೆ CBI ಅವರು ಬಂದು ಅವರೆಲ್ಲ ಏನೋ ಡಾಕ್ಯುಮೆಂಟ್ಸ್ಗೆ ಬೇಡಿಕೆ ಮಾಡೋದಿರ್ಬೋದು ಅಥವಾ ಕೇಸನ್ನು ಮುಂದುವರ್ಸೋದಿರ್ಬೋದು ಮಾಡಿರೋದು. ಅದು ಹೊರತುಪಡಿಸಿ CBI ಅವರೇನು ಇಂಡಿಪೆಂಡೆಂಟಾಗಿ ಮಾಡಿದ್ದಾರೆ ಹೇಳಿ? ಆಮೇಲೆ ಇವರಿಗೇನಕ್ಕೆ CBI ಮೇಲೆ ಇಷ್ಟು ಪ್ರೀತಿ ಬರ್ತಾ ಇದೆ? 1 ವರ್ಷದ ಹಿಂದೆ ಎಲ್ಲ ತನಿಖಾ ಸಂಸ್ಥೆಗಳು ಇವ್ರ ಅಂಡರೇ ಇತ್ತಲ್ವಾ? ಏನಕ್ಕೆ ಇವ್ರಿಗೆ ಏನಂದರೆ ಸುಮ್ಮನೆ ಏನೋ ಭಾಳ ದೊಡ್ಡ ಹಗರಣ ಆಗಿದೆ, ಇದರಲ್ಲಿ ಯಾರ್ದಾದ್ರೂ ಒಂದು ತಲೆದಂಡ ಆಗುತ್ತೆ ಅಂತ ಹಗಲು ಕನಸು ಕಾಣ್ತಾ ಇದ್ದಾರೆ. ಅವೆಲ್ಲ ಆಗಲಾರ್ದು. ಸರ್, ಅವರು 4ನೇ ತಾರೀಕು ತನಕ ಸಮಯ ಕೊಡ್ತೀವಿ. 4ನೇದು ಕಲಬುರಗಿಯಲ್ಲಿ ಮನೆ ಮುತ್ತಿಗೆ ಹಾಕ್ತೀವಿ ಅಂತ ಹಾಕ್ಲಿ, ಯಾರು ಬೇಡ ಅಂದಿದ್ದಾರೆ? ಏನಂತ ಮುತ್ತಿಗೆ ಹಾಕ್ತಾರೆ? ಒಂದು ಸಾಕ್ಷಿ ಇದೆ ಅನ್ರಿ. ನಾನು ಹೇಳ್ತಾ ಇದ್ದೀನಲ್ಲ ಪದೇ ಪದೇ, BJPಯವರು ಈ ಆತ್ಮಹತ್ಯೆಯ ವಿಚಾರಕ್ಕೆ, ಸಚಿನ್ ವಿಚಾರಕ್ಕೆ ರಾಜಕೀಯ ಜಟಾಪಟಿ ಇಲ್ಲಿಗೆ ನಿಲ್ಲೋ ಹಂಗೆ ಕಾಣಿಸ್ತಾ ಇಲ್ಲ. ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಏನಾದರೂ ಮಹತ್ವದ ಬೆಳವಣಿಗೆಗಳು ಕೂಡ ಆಗುವಂತಹ ಸಾಧ್ಯತೆ ಇದೆಯಾ ಅನ್ನೋದಕ್ಕೆ ಕಾಲವೇ ಉತ್ತರವನ್ನು ಕೊಡಬೇಕು.